ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಅದರ ಜೊತೆಗೆ ಹೋರಾಟಗಳನ್ನು ಗಮನಿಸ್ತಾನೆ ಇದ್ದೀರಾ. ಇವತ್ತು ಕೂಡ ಅವರ ತಂದೆ ಮಾತನಾಡಿದ್ದಾರೆ. ನಿರಂಜನ್ ಹಿರೇಮಠ ಇಸ್ಲಾಂಗೆ ಮತಾಂತರವಾಗಲಿಕ್ಕೆ ನಿರಾಕರಿಸಿದ್ದಕ್ಕೆ ನೇಹಾನ ಹತ್ಯೆ ಮಾಡಲಾಗಿದೆ. ನ್ಯೂಸ್ 18ಗೆ ನೇಹಾ ತಂದೆ ನಿರಂಜನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇಹಾಳ ಕೊಲೆಯ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ ಅಂತ ಆರೋಪವನ್ನೇ ಮಾಡ್ತಾ ಇದ್ದಾರೆ. ಹಿಂದೆ ಹೇಳಿದ್ರು ಅವರೇ ಲವ್ ಜಿಹಾದ್ ಇದು ಅಂತ ಹೇಳಿದ್ರು. ಮತಾಂತರ ಆಗ್ಲಿಕ್ಕೆ ಈಗ ಒಪ್ಪದಿರುವ ಕಾರಣಕ್ಕೋಸ್ಕರ ಹತ್ಯೆಯನ್ನ ಮಾಡಲಾಗಿದೆ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೇಹಾ ಸತ್ತ ಮೇಲೂ ಕೂಡ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಸರ್ಕಾರದ ವರ್ತನೆ ನನಗೆ ಅನುಮಾನ ಹುಟ್ಟು ಹಾಕ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿರುವಂತ ನಿರಂಜನ್ ಹಿರೇಮಠ ಅವರೇ ತಮ್ಮ ಸರ್ಕಾರದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ನಿರಂಜನ್ ಆಗ್ರಹಿಸ್ತಾ ಇದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿದ್ರು. ಬಿಜೆಪಿ ನಾಯಕರು ನಿನ್ನೆ ಅಷ್ಟೇ ಮಾತನಾಡಿದ್ರು. ಈಗ ಇವರು ಕೂಡ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ಅವರು ನಿರಂಜನ್ ಹಿರೇಮಠ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡೋಣ. ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಏನು ಫಯಾಜ್ ಜೊತೆಗೆ ಇನ್ನು ಇರೋ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ತಮಗೆ ಅನುಮಾನ ಇದೆ ಹೆಂಗೆ? ಕಳೆದ 5ನೇ ದಿವಸ ಇವತ್ತು 4 ದಿವಸ ಆದರೂ ಕೂಡ ಒಬ್ಬನೇ ಆರೋಪಿ ಬಂಧಿಸಿದ್ದಾರೆ. ಅದರ ನಂತರ ಬಹಳಷ್ಟು ಅದರಾಗ ಏನು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿನೂ ಕಲೆ ಹಾಕಿದ್ದಾರೆ. ಅವ್ರಿಗೂ ಗೊತ್ತಿದೆ ಮತ್ತು ನಾನು ಕೂಡ ಮಾಧ್ಯಮ ಮುಖಾಂತರ ಅವರಿಗೆ ತಿಳಿಸಿದ್ದೀನಿ. ಇನ್ನೂ ತನಕ ಯಾವುದು ಕೂಡ ತನಿಖೆ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಮತ್ತೊಂದು ಪೊಲೀಸ್ ಇಲಾಖೆದಿಂದ ಅವ್ನು ನಡೀತಾ ಇಲ್ಲ ಅಂತ ನನಗೆ ಸಂಶಯ ಬರ್ತಾ ಇದೆ. ಕೇಂದ್ರದವ್ರಿಗೂ ಒತ್ತಾಯ ಮಾಡೀನಿ, ರಾಜ್ಯದವ್ರಿಗೂ ಒತ್ತಾಯ ಮಾಡೀನಿ, ಕಾನೂನು ಸಚಿವರಿಗೂ ರಿಕ್ವೆಸ್ಟ್ ಮಾಡೀನಿ. ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಫೋನ್ ಮಾಡಿದ್ರು. ಬ್ರದರ್, ನಾನು 100% ನಾನು CM ಅವ್ರಿಗೂ ಮಾತಾಡೀನಿ, ಗೃಹ ಸಚಿವರಿಗೂ ಮಾತಾಡೀನಿ, ನಾನು ತುರ್ತು ಅದನ್ನು ಕ್ರಮ ತಗೊಳಕ್ಕೆ ಹೇಳ್ತೀನಿ ಅಂತ ಕಮಿಷನರ್ ಕೂಡ ಮಾತಾಡಿದ್ದಾರೆ. ಡೈವರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಂದ್ರೆ ಯಾವ ರೀತಿ ಅಂದ್ರೆ ಡೈವರ್ಟ್ ಅಂದ್ರೆ ಏನು ಮತಾಂತರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅಥವಾ ಯಾವ ರೀತಿ? ಅದೇ ಸಿಂಟಮ್ಸ್ ಕಾಣ್ತಾ ಇದೆ ಇದು. ಯಾಕಂದ್ರೆ ಆಕೆ ದೈವ ಭಕ್ತಳು, ಆಕೆ ಶರಣ ಪದ್ಧತಿಗಳು, ವೀರಶೈಲಿಂಗಾಯತು ಹೆಣ್ಮಗಳು ಶರಣ ಪದ್ಧತಿ. ಆಕೆ ಯಾವ ಕಾರಣಕ್ಕೂ ಮತಾಂತರ ಆಗೋಂಥ ಸಂದರ್ಭ ಆಕೆ ಒಳಗಾಗಿಲ್ಲ. ಆಕೆ ಫೋರ್ಸ್ ಮಾಡ್ಯಾರ. ಆಕೆ ಅದನ್ನೆಲ್ಲ ಫೋರ್ಸ್ ಮಾಡ್ಯಾರ. ಮಾಡಿದಾಗ ಮತ್ತೆ ಒಪ್ಪಲಾರ್ದಕ್ಕೆ ಹತ್ಯೆ ಮಾಡ್ಯಾನ. ಯಾಕೆ ಇವ್ರ ಕೈ ಕಟ್ಕೊಂಡು ಕುಂತಾರೋ, ಯಾರು ಕೈ ಗೊಂಬೆ ಹಾಕಿ ಕುಂತಾರೋ, ಈ ಪ್ರಕರಣ ಏನು ಮಾಡ್ಬೇಕಂತಾರೋ ನನಗೆ ಆಶ್ಚರ್ಯ ಆಗತೈತಿ. ನಾನು ಒಬ್ಬ ಜನಪ್ರತಿನಿಧಿ ಇದ್ದೀನಿ, ಇದನ್ನೆಲ್ಲ ಸಿಂಟಮ್ಸ್ ನಾನು ಕಂಡುಹಿಡಿತೀನಿ. ಇವತ್ತು ನನ್ನ ಮನ್ಯಾಗ ನನ್ನ ಗೌರ್ಮೆಂಟ್ ಇಟ್ಕೊಂಡೆ ನನಗೆ ಹಿಂಗೆ ಆಗೈತಿ. ನಾ ಯಾರು ಬಾಗ್ಲಿಕ್ಕೆ ಹೋಗ್ಲಿ, ಯಾರಿಗೆ ಕೇಳಿ? ನನ್ನ ದುಃಖ ಯಾರಿಗೆ ಹೇಳ್ಕೊಳ್ಳಿನ? ನಾನು ರಾಜ್ಯ ಸರ್ಕಾರದವ್ರಿಗೆ ಹೇಳ್ಬೇಕಾ, ನನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕಾ, ನನ್ನ ಗೃಹ ಮಂತ್ರಿಗೆ ಹೇಳ್ಬೇಕಾ? ಅವ್ರನ್ನೂ ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ ಇಲ್ಲಿ ಹಿಂದಿಂದ. ಅದು ಕಾಣದ ಕೈ ಕೆಲಸ ಮಾಡತ್ತವು. ಯಾಕೆ ಯಾರ್ದಾರ ಕೈಗೊಂಬೆಯಾಗಿ ಆಯುಕ್ತರು ಕೆಲಸ ಮಾಡತ್ತಾರ? ಹಂಗೇನು ತಪ್ಪು ಮಾಹಿತಿ ಗೃಹ ಮಂತ್ರಿಗೆ ಕೊಡ್ತಾರ, ಮುಖ್ಯಮಂತ್ರಿಗೆ ಕೊಡ್ತಾರ? ತಮ್ಮದೇ ಆದ ಇಲಾಖೆ ಅಧಿಕಾರಿಗಳೇ ಮಾಡತ್ತಾರ. ತಮ್ಮದೇ ಆದ ಕೆಲವೊಂದು ಕಾಣದ ಕೈ ಕೆಲಸ ಮಾಡತ್ತವು. ಅದಕ್ಕೆ ಯಾರ್ದಾರ ಕೈಗೊಂಬೆಯಾಗಿ ಆಯುಕ್ತರು ಕೆಲಸ ಮಾಡತ್ತಾರ? ನಾನು ನೇರವಾಗಿ ಆರೋಪ ಮಾಡ್ತೀನಿ. ನನಗೆ ಯಾವುದೂ ಭಯ ಇಲ್ಲ. ಏನು ನಾನು ಸತ್ರು ಚಿಂತಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡ್ಸತ್ತಿರ್ತೀನಿ. ನಾನು ಜೀವ ಕೊಟ್ಟಾದ್ರೂ ಆಕೆನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ನಾನು ಮಾಡ್ತೀನಿ. ನಾನು ಮಾತು ಕೊಡ್ತೀನಿ ಆಕೆಗೆ. ನಾನು ಪ್ರಾಣ ಒತ್ತಿಟ್ಟಾದ್ರೂ ಆಕೆನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ನಾನು ಮಾಡ್ತೀನಿ. ನಾನು ಯಾವ ಲಿಮಿಟ್ ಆದರೂ ಕ್ರಾಸ್ ಆದರೂ ಚಿಂತಿಲ್ಲ. ಅದು ಯಾವ ರೀತಿ ನನ್ನ ಸರ್ಕಾರದವ್ರು ಸ್ಪಂದಿಸಿದ್ರೆ ಸರಿ, ಇಲ್ಲ ಅಂದರೂ ಕೂಡ ನನ್ನ ಜೀವ ನಾನು ಒತ್ತಿ ಇಟ್ಟಿದ್ರು ನಾನು ಸತ್ರು ಚಿಂತಿಲ್ಲ. ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸ ಮಾಡವನೇ ನಾನು. ಅದಕ್ಕೆ ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಎಲ್ಲರಿಗೂ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಕೇಂದ್ರದವರು ರಾಜ್ಯದವರು ಯಾರಿಗೂ ಕೂಡ ಇಂಥ ಪ್ರಕರಣ ಗಂಭೀರವಾಗಿ ತಗೊಂಡು ಎಲ್ಲ ಬಿಡ್ರಿ. ರಾಜಕೀಯ ಇರ್ತೈತಿ, ಇಲೆಕ್ಷನ್ ಬರ್ತಾವೆ ಹೋಗ್ತಾವು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವೊಂದು ನಿರ್ದಿಷ್ಟವಾಗಿ ಕ್ರಮ ತಗೋರಿ, ಜನತೆನೇ ನಿಮ್ಮ ಜೊತೆಗೆ ಇರ್ತಾರೆ. ಅದಕ್ಕೊಂದು ಒಳ್ಳೆಯ ನಿರ್ಧಾರ ಕೊಡಿ ಅಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ. ಇದು ನಿರಂಜನ್ ಹಿರೇಮಠ ಅವರ ಅಭಿಪ್ರಾಯ. ಒಟ್ಟಾರೆ ಏನು ತನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಒಂದ್ ವೇಳೆ ನಿಮ್ಮ ಕೈಯಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ CBI ತನಿಖೆ ಮಾಡಿ, ಒಂದ್ ವೇಳೆ ಅದನ್ನೂ ಆಗಿಲ್ಲ ಅಂದ್ರೆ ನಾನು ನನ್ನದೇ ಆದ ದಾರಿ ನೋಡ್ಕೊಂತ ಅನ್ನೋ ಒಂದು ಎಚ್ಚರಿಕೆಯನ್ನ ಹಿರೇಮಠ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರಂಜನ್ ಹಿರೇಮಠ ಅವರ ಒಂದು ಅಸಮಾಧಾನ, ಆಕ್ರೋಶವನ್ನು ಗಮನಿಸ್ತಾ ಇದ್ರಿ. ಹಾಗೆ ಕಣ್ಣೀರನ್ನು ಕೂಡ ಹಾಕ್ತಾ ಇದ್ರು.
ಇದು ಮತಾಂತರ ಮಾಡುವಂಥ ಪ್ರಯತ್ನ ಕೂಡ ಆಗ್ತಾ ಇತ್ತು, ನನ್ನ ಮಗಳು ಅದನ್ನು ನಿರಾಕರಿಸಿದ್ಲು, ಸೊ ಆ ಕಾರಣಕ್ಕೋಸ್ಕರನೇ ಹತ್ಯೆ ನಡೆದಿದೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಬಿಜೆಪಿ ಕಡೆಯಿಂದ. ಬಿಜೆಪಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು. ಮೈಸೂರು, ದಾವಣಗೆರೆ, ರಾಮನಗರ ಸೇರಿದಂತೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಪ್ರಕರಣವನ್ನು ಖಂಡಿಸಿ ಎಲೆಕ್ಷನ್ ಟೈಮು ಇದನ್ನು ಯಾವುದೇ ಕಾರಣಕ್ಕೂ ಬಿಡ್ಕೊಡೋದಿಲ್ಲ ಅವರು. ಬಿಕಾಸ್ ಇಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಮತ ಧ್ರುವೀಕರಣ ಆಗುತ್ತೆ ಅನ್ನುವಂಥದ್ದು BJP ಗೊತ್ತಿದೆ. ಸೊ ಹೀಗಾಗಿ ಈ ವಿಚಾರವನ್ನು ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ, ಪ್ರತಿಭಟನೆಯನ್ನು ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿ, ತುಮಕೂರು, ಬಾಗಲಕೋಟೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಯಿತು. ಅಲ್ಲಿನ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಎಲೆಕ್ಷನ್ ಸಂದರ್ಭ ಅಲ್ವಾ, ಸೊ ಹೀಗಾಗಿ ಎಲ್ಲ ನಾಯಕರು ಭಾಗಿಯಾಗೇ ಆಗ್ತಾರೆ. ನೋಡ್ತಾ ಇದ್ವಿ, ನಿರಾಣಿಯವರಿದ್ದಾರೆ, PC ಗದ್ದಿಗೌಡರಿದ್ದಾರೆ, ಈ ರೀತಿಯಾಗಿ ಸಾಕಷ್ಟು ಜನ ಕ್ಯಾಂಡಿಡೇಟ್ಸ್ಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿಯಾಗಿ ಪ್ರತಿಭಟನೆ ಅಂದರೆ ಆಗಿದ್ದಂಥ ಸಂದರ್ಭದಲ್ಲಿ ಹೊರಗೆ ಬಂದಿರಲಿಲ್ಲ, ಬರೀ ಸ್ಟೇಟ್ಮೆಂಟ್ಗಳಿಗಷ್ಟೇ ಸೀಮಿತ ಆಗಿತ್ತು. ಬಟ್ ಎಲೆಕ್ಷನ್ ಸಂದರ್ಭ ಬಂದಾಗ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಚಿಕ್ಕೋಡಿಯಲ್ಲಿ ಶಶಿಕಲಾ ಜೊಲ್ಲೆ ಅವರೇ ಸ್ವತಃ ಕಣಕ್ಕಿಳಿದಿದ್ದಾರೆ. ಅವರ ಪತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಭ್ಯರ್ಥಿ ಆಗಿರುವಂಥದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಈಗ ಶಶಿಕಲಾ ಜೊಲ್ಲೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಜೋರಾಗಿ ಪ್ರತಿಭಟನೆಯನ್ನು ಮಾಡಲಾಗಿರುವಂಥದ್ದು. ಆಲ್ಮೋಸ್ಟ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.